ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂತ 12 ಜನ ಅಂಗವಿಕಲರಿಗೆ ತ್ರಿಚಕ್ರ ವಾಹನವನ್ನ ನಾವು DMF ನಲ್ಲಿ ಈಗಾಗಲೇ ನಾನು ಚುನಾವಣೆಯಲ್ಲಿ ಆರಿಸಿ ಬಂದ ಮೇಲೆ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ನಾವು ಮೊದಲು 35 ಗಾಡಿಗಳನ್ನ ವಿತರಣೆ ಮಾಡಿದ್ದೆವು. ತದನಂತರ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರ ಒಂದು ನೇತೃತ್ವದಲ್ಲಿ ಕೂಡ ನಾವು 35 ಗಾಡಿಗಳನ್ನ ಕೂಡ ವಿತರಣೆ ಮಾಡಿದ್ದೇವೆ. ಇವತ್ತು 12 ಗಾಡಿಗಳು, ಒಟ್ಟು 82 ತ್ರಿಚಕ್ರ ವಾಹನವನ್ನ ಅಂಗವಿಕಲ ಬಂಧುಗಳಿಗೆ ನಾವು ಇವತ್ತು ನಮ್ಮ ಸರ್ಕಾರದ ಧನ ಸಹಾಯದಿಂದ ಅವರಿಗೆ ವಿತರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಪೊರೇಷನ್ ಬಳಿ ಬರ್ತಕ್ಕಂಥದ್ದು ಮತ್ತು ನಮ್ಮ 28 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಎಲ್ಲ ಅಂಗವಿಕಲರು ಕೂಡ ನಮ್ಮ ಅವಧಿ ಒಳಗೆ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ಕೂಡ ಮಾಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥ ಕೂಡ ಹಂತ ಹಂತವಾಗಿ ಮುಂದೆ ಬರ್ತಕ್ಕಂಥ ಬಜೆಟ್ ನಲ್ಲಿ ಅವರಿಗೂ ಕೂಡ ಯಾರು ಕೂಡ ಅಂಗವಿಕಲರು ವೆಹಿಕಲ್ಸ್ ಇಲ್ಲದೆ ನರಳಬಾರದು, ಎಲ್ಲರೂ ಕೂಡ ಅದರ ಉಪಯೋಗವನ್ನು ತೆಗೆದುಕೊಂಡು ತಮ್ಮ ಹೊಟ್ಟೆ ಪಾಡಿಗೆ ಉಪಜೀವನ ಮಾಡ್ತಕ್ಕಂಥ ಏನು ಕೆಲಸ ಮಾಡ್ತಕ್ಕಂಥ ದುಡಿತಕ್ಕಂಥ ಏನು ಅವ್ರ ಕೈಗಳಿವೆ ಅವರಿಗೆ ಬಲಪಡಿಸ್ತಕ್ಕಂಥ ರೀತಿಯಲ್ಲಿ ಈ ತ್ರಿಚಕ್ರ ವಾಹನವನ್ನ ನಾವು ಕೊಡ್ತಾ ಇದ್ದೇವೆ. ಮತ್ತು ಒಟ್ಟು 82 ಇಲ್ಲಿವರೆಗೂ ಕೊಟ್ಟಿದ್ದು. ನಮ್ಮ ಇದನ್ನು ಪೂರಾ ಕಂಪ್ಲೀಟ್ ನಮ್ಮ ಸೌತ್ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅರ್ಜಿಯನ್ನ ಕಾಲ್ಫಾರ್ ಮಾಡಿದ್ವಿ. ನಾವು ಎಂಟು ಹಣ ಬರ್ತದೆ ಬಂದಂತ ಅದರಲ್ಲಿ ಹೆಚ್ಚಿನ ರೀತಿಯಿಂದ ಎಲ್ಲರಿಗೂ ಕೂಡ ಯಾರು ಅಂಗವಿಕಲರಿಗೆ ಗಾಡಿ ಇಲ್ಲ ಅಂತ ಹೇಳಿ ಅನ್ಬಾರ್ದು. ಎಲ್ರಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಈ ಗಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇನೆ. ಮತ್ತು ಈಗ 2 ರಾಶಿ ಮಷಿನ್ಗಳು ಅಂಗವಿಕಲರಿಗೆ, ಬೇರೆಯವರಿಗೂ ಕೂಡ 2 ರಾಶಿ ಮಷಿನ್ ಅನ್ನು ಕೂಡ ಉಪಜೀವನ ಮಾಡ್ಕೊಂಡು ಉರ್ಲಿ ಅಂತ ಹೇಳಿ ಈಗಾಗಲೇ ರಾಶಿ ಮಷಿನ್ ಕೂಡ 2 ಕೊಟ್ಟಿದ್ವಿ. ಇವತ್ತು 82 2 ರಾಶಿ ಮಷಿನ್ 84 ಜನರಿಗೆ ಅಂಗವಿಕಲರಿಗೆ ಸಹಾಯ ಆಗಿದೆ.